ಬೇಳೆ ಕೋಸಂಬರಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲೇ ನಾವು ಮಾಡ್ಕೊಳ್ಬಹುದು. ಇವಾಗ ಫ್ರೆಂಡ್ಸ್ ನಾವು ಕಡಲೆಬೇಳೆಯನ್ನ ನೆನೆಸಿಟ್ಕೊಳ್ಳೋಣ. ಹೆಸರುಬೇಳೆ ತರ ಕಡಲೆಬೇಳೆಯನ್ನ ಅರ್ಧ ಗಂಟೆ ಮಾತ್ರ ನೆನೆಸಿಡಕ್ಕಾಗಲ್ಲ. ಇದನ್ನ 1 ರಿಂದ 2 ಗಂಟೆಗಳ ಕಾಲ ನೆನೆಸಿಡ್ಬೇಕು. ನಾನಿಲ್ಲಿ 1 ಬೌಲ್ ಅಷ್ಟು ಕಡಲೆಬೇಳೆಯನ್ನ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಇದನ್ನ ನಾವು ಹೆಸರುಬೇಳೆ ಕೋಸಂಬರಿ ತರ ಹಸಿಯಾಗಿ ಮಾಡ್ಕೊಂಡು ತಿನ್ನಲ್ಲ. ನಮ್ಮ ಮಲೆನಾಡು ಭಾಗದಲ್ಲಿ ನಾವು ಇದನ್ನ ಬೇಯಿಸ್ಕೊಂಡು ಆಮೇಲೆ ನೈವೇದ್ಯಕ್ಕೆ ಇಡ್ತೀವಿ ಅಂತಾನೆ ಹೇಳ್ಬಹುದು. ನೋಡಿ, ಚೆನ್ನಾಗಿ ಇವಾಗ ನೆನೆಸಿ ತೊಳ್ಕೊಂಡಂತಹ ಕಡಲೆಬೇಳೆಯನ್ನ ನಾವಿವಾಗ ಈರುಳ್ಳಿ ಹುರ್ಕೊಂಡಿದ್ವಲ್ಲ ಆ ಬಾಣಲಿಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಇವಾಗ ಕಡಲೆಬೇಳೆ ಬೇಯಬೇಕು. ತುಂಬಾ ಸ್ಮೂತ್ ಆಗಿ ತುಂಬಾ ಸ್ಮ್ಯಾಶ್ ಆಗೋ ತರ ಆಗಬಾರ್ದು. ಚೆನ್ನಾಗಿ ಕಟ್ ಆಗಬೇಕು. ಒಂದು ಪೀಸ್ ತಗೊಂಡು ಕಟ್ ಮಾಡಿದ್ರೆ ಕಟ್ ಆಗಬೇಕು. ಉಪ್ಪು ಹಾಗೆ 1/4 ಚಮಚ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಳೋಣ. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ಒಂದು ಅರ್ಧ ಲೋಟ ನೀರನ್ನ ಹಾಕ್ಬಿಟ್ಟು ಇವಾಗ ಬೇಯಿಸ್ಕೊಳ್ಳೋಣ. ಕೆಲವೊಂದ್ ಕಡೆ ಕೆಲವೊಂದ್ ತರ ಮಾಡ್ತಾರೆ. ಕೆಲವೊಬ್ರು ಹಸಿದೇ ಮಾಡ್ಕೊಂಡು ನೈವೇದ್ಯಕ್ಕೆ ಇಡ್ತಾರೆ. ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಹೆಸರುಬೇಳೆ ಕೋಸಂಬರಿ ಹಾಗೇನೆ ಕಡಲೆಬೇಳೆ ಕೋಸಂಬರಿ ಮಾಡ್ತಾರೆ. ನೋಡಿ, ಇದು ಪರ್ಫೆಕ್ಟ್ ಆಗಿ ಇವಾಗ ರೆಡಿ ಆಗಿದೆ. ನಾವು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮೊದಲೇ ಹೇಳ್ದಂಗೆ ನಾನು ಇದು ನೈವೇದ್ಯಕ್ಕೆ ಮಾತ್ರ ಅಲ್ಲ, ನಮಗೆ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಹೈ ಪ್ರೋಟೀನ್ ಇರುವಂತಹ ಒಂದು ಸ್ನಾಕ್ಸ್ ಆಗು ನಮ್ಗೆ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಕೋಸಂಬರಿನ ಮಾಡ್ಕೊಳ್ತಾರೆ. ನೀವು ನಿಮ್ಮ ಕಡೆ ಯಾವ ರೀತಿಯ ಕೋಸಂಬರಿನ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾವಿವಾಗ ಸ್ವಲ್ಪ ಕಾಯಿನ ಮೇಲೆ ಉದುರಿಸ್ಬಿಟ್ರೆ ಪರ್ಫೆಕ್ಟ್ ಆದಂತಹ ಕೋಸಂಬರಿ ರೆಡಿ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ 5 ನಿಮಿಷದಲ್ಲಿ ನೀವು ಹೆಸರುಬೇಳೆ ಮತ್ತೆ ಕಡಲೆಬೇಳೆ ಕೋಸಂಬರಿನ ಆರಾಮವಾಗಿ ರೆಡಿ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.